ಹಲೋ ಗೆಳೆಯರೇ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಈ ಒಂದು ಫೋಟೋದಲ್ಲಿ ಕಾಣಿಸ್ತಕ್ಕಂತಹ ಹೆಣ್ಣು ಮಗಳಿಗೆ ಒಬ್ಬ ಹುಡುಗ ಬೇಕಾಗಿದ್ದಾರೆ ಮದುವೆ ಆಗೋದಕ್ಕೆ. ಸ್ನೇಹಿತರೆ, ಯಾರಾದರೂ ಸಿಂಗಲ್ ಆಗಿರ್ತಕ್ಕಂತಹ ಬಾಯ್ಸ್ ವಿಡಿಯೋ ನೋಡ್ತಾ ಇದ್ದರೆ ಅಥವಾ ನಿಮ್ಮ ಫ್ರೆಂಡ್ಸು ಅಥವಾ ನಿಮ್ಮ ರಿಲೇಷನಲ್ಲಿ ಯಾರು ಸಿಂಗಲ್ ಆಗಿದ್ದರೆ ದಯಮಾಡಿ ಅವರಿಗೆ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಯಾಕಂದರೆ ಅವ್ರಿಗೂ ಕೂಡ ಹುಡುಗಿ ಬೇಕಾಗಿರ್ತಾರೆ ಮದುವೆ ಆಗೋದಕ್ಕೆ, ಬಟ್ ಸಿಗ್ತಾ ಇರಲ್ಲ. ಇವ್ರಿಗೆ ಬೇಕಾಗಿರ್ತಕ್ಕಂತಹ ಹುಡುಗ ಯಾವ ರೀತಿ ಇರಬೇಕು ಅಂತ ನೆಕ್ಸ್ಟ್ ಹೇಳ್ತೇನೆ. ಅದಕ್ಕೂ ಮುನ್ನ ಈ ಒಂದು ಫೋಟೋದಲ್ಲಿ ಕಾಣಿಸ್ತಕ್ಕಂತಹ ಹೆಣ್ಣು ಮಗಳ ಡೀಟೇಲ್ಸ್ಗಳು ಹೇಳ್ತೇನೆ ನೋಡಿ. ಹೆಸರು ಹರ್ಷಿಣಿ ಅಂತ. ಈಕೆ ವಾಸವಾಗಿರ್ತಕ್ಕಂಥ ಊರು ಬಂದ್ಬಿಟ್ಟು ಮಂಡ್ಯ ಜಿಲ್ಲೆ ನಾಗಮಂಗಲ ಎಂಬ ಒಂದು ಊರಿನಲ್ಲಿ ವಾಸವಾಗಿದ್ದಾರೆ ಸುಮಾರು 16 ವರ್ಷಗಳಿಂದ. ಇವರ ತಂದೆ ಮತ್ತು ತಾಯಿಯವರ ಪರಿಶ್ರಮದಿಂದ ಪ್ರಸ್ತುತ ಈ ಒಂದು ಹುಟ್ಟಿದ ಊರಿನಲ್ಲಿ 2 ಎಕರೆ ಗದ್ದೆ ತೆಗೆದುಕೊಳ್ತಾರೆ ಮತ್ತು ಒಂದು ಮನೆ ಕೂಡ ಕಟ್ಟಿಸಿದ್ದಾರೆ. ಇವರಿಗೆ ಒಬ್ಬ ಅಣ್ಣ ಇದ್ದಾನೆ, ಒಬ್ಬ ಮಗಳು ಮತ್ತೊಬ್ಬಳು ಇನ್ನೊಬ್ಬ ಚಿಕ್ಕದಾಗಿರ್ತಕ್ಕಂಥ ತಂಗಿ ಇದ್ದಾರೆ. ಒಟ್ಟಿನಲ್ಲಿ 2 ಜನ ಹೆಣ್ಮಕ್ಳು, ಒಬ್ಬ ಅಣ್ಣ. ಒಂದು ಮದುವೆ ಆಗಿದೆ ಆಲ್ರೆಡಿ. ಸೊ ಅವರಿಬ್ಬರು ಒಂದಾಗಿದ್ದಾರೆ. ಬಟ್ ಇವಾಗ ನನ್ನ ಒಂದು ಮದುವೆಯ ಸರದಿ ಆಗಿರೋದ್ರಿಂದ ಒಬ್ಬ ಹುಡುಗನ ಹುಡುಕಾಟ ಮಾಡ್ತಾ ಇದ್ದೀನಿ ಅಂತ ಹರ್ಷಿಣಿ ಗೌಡ್ರವರು ಹೇಳಿರೋದು. ನೋಡೋದಕ್ಕೆ 5.4 ಅಡಿ ಹೈಟು ಮತ್ತು ಗೋಧಿ ಬಣ್ಣದ ಒಂದು ಮೈಕಟ್ಟು, ಕರ್ಕಾಟಕ ರಾಶಿ ಹೊಂದಿರೋದು ಈಕೆ. ನಕ್ಷತ್ರ ಬಂದ್ಬಿಟ್ಟು ಪುನರ್ವಸು ನಕ್ಷತ್ರ ಹೊಂದಿರೋದು ಸ್ನೇಹಿತರೆ. ಸೊ ಉದ್ಯೋಗ ಬಂದ್ಬಿಟ್ಟು ಏನೂ ಕೂಡ ಇಲ್ಲ, ಮನೆಯಲ್ಲೇ ಎಲ್ಲ ರೀತಿಯ ಕೆಲಸ ಮಾಡ್ತಾರೆ. 2 ಹಸು ಇದೆ, ಪ್ಲಸ್ ಹಸುಗಳ ಹಾಲುಗಳನ್ನು ಜನಗಳಿಗೆ ಮಾರಾಟ ಮಾಡಿ ಆ ಒಂದು ದುಡ್ಡುಗಳನ್ನು ಸೇವ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಹುಡುಗಿಯ ಕ್ಯಾರೆಕ್ಟರ್ ಬಂದರೆ ಜೀವನ ಶೈಲಿ ತುಂಬ ಚೆನ್ನಾಗಿದೆ. ಕೆಲಸ ಅಂತಂದರೆ ಬಂದರೆ ಎಲ್ಲನೂ ಮುಂದೆ ನಿಂತ್ಕೊಂಡು ಕೆಲಸ ಮಾಡ್ತಾರೆ. ಹಳ್ಳಿಯ ಜೀವನ ಅಂದರೆ ಇಷ್ಟಪಡ್ತಾರೆ. ಹಬ್ಬ ಜಾತ್ರೆ ಹರಿದಿನ ಅಂದರೆ ಅದಕ್ಕೆ ಒಂದು ಸ್ವಲ್ಪ ಖುಷಿ ಜಾಸ್ತಿ ಪಡ್ತಾರೆ. ನೀವು ಚೆನ್ನಾಗಿ ನೋಡ್ಕೊಂಡು ಹೋಗಬೇಕು ಇವ್ರನ್ನ ಅಂತ ಹೇಳಿರೋದು ಸ್ನೇಹಿತರೆ. ಕುಟುಂಬದ ಮಾಹಿತಿಯಾರು: ತಂದೆಯವರು ಹಾಲಿನ ಒಂದು ವ್ಯಾಪಾರದ ಕೆಲಸ, ತಾಯಿಯವರು ತೀರ್ಕೊಂಡಿದ್ದಾರೆ, ಅಣ್ಣನವರು ಇದ್ದಾರೆ, ಅವನು ಹೊಲ ಗದ್ದೆ ಅಂತ ಹೇಳಿದ್ನಲ್ವ 2 ಎಕರೆ, ಆ ಒಂದು ಹೊಲದಲ್ಲಿ ಕೆಲಸ. ಸರಳ ಒಗ್ಗಟ್ಟಿನ ಕುಟುಂಬಕ್ಕೆ ಒಬ್ಬ ಬಲವಂತ ಹುಡುಗ ಬೇಕಾಗಿರೋದು. ಅವನು ಇರಬೇಕಾಗಿರೋದು ಈ ರೀತಿಯಲ್ಲಿರಬೇಕು. ಒಂದನೇದಲ್ಲಿ ಬ್ಯಾಲೆನ್ಸ್ ಪಾರ್ಟ್ನರ್ ಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಬ್ಯಾಲೆನ್ಸಿಂಗ್ ಅಂತಂದರೆ ಕಷ್ಟನೋ ಸುಖನೋ 2 ರೀತಿಯಲ್ಲಿ ಬರುತ್ತೆ. ಅವೆರಡು ರೀತಿ ಬಂದಾಗ ಎರಡಕ್ಕೂ ಮೇಂಟೈನ್ ಮಾಡುವಷ್ಟು ಕೆಪಾಸಿಟಿ ಹೊಂದಿರತಕ್ಕಂತಹ ಒಬ್ಬ ಹುಡುಗ ಆಗಿರಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಬ್ಯಾಲೆನ್ಸ್ ಪಾರ್ಟ್ನರ್ ಬೇಕು. ಸೊ ಮನೆತನ ಒಳ್ಳೆಯದಾಗಿರಬೇಕು. ನೀವು ನನಗೆ ಹೆಣ್ಣೊಳಗೆ ಬಂದಾಗ ಪ್ರತಿಯೊಂದನ್ನು ನನಗೆ ಕೇಳ್ತಿರಲ್ವ, ಅದೇ ರೀತಿ ನಿಮ್ಮ ಬಗ್ಗೆ ನಾವೇನಾದರೂ ಮತ್ತೊಬ್ಬರಿಗೆ ಕೇಳಿದಾಗ ಒಳ್ಳೆಯ ಮನೆತನ ಇದೆ, ನೀವು ಖಂಡಿತವಾಗ್ಲೂ ನನ್ನ ಮಗಳನ್ನು ಕೊಡ್ಬೋದು ಅಂತ ನಮಗೆ ಹೇಳಬೇಕು ಅವರು. ಆ ರೀತಿಯ ಒಂದು ಮನೆತನ ನಿಮ್ಮದಾಗಿರಬೇಕು. ಕೆಟ್ಟ ಚಟಗಳಿಂದ ದೂರ ಇದ್ದು ಪ್ರಸ್ತುತ ಬೆಸ್ಟ್ ಆಗಿರ್ತಕ್ಕಂಥ ಹುಡುಗ ನೀವಾಗಿರಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಯಾವುದೇ ಹುಡುಗಿ ಆಗಿರಲಿ, ಈ ಒಂದು ಹರ್ಷಿಣಿ ಅಂತ ಅಲ್ಲ, ಬೇಕಾದವ್ರು ಯಾರೇ ಆಗಿದ್ರು ಕೂಡ ನಿಮ್ಮ ಕ್ಯಾರೆಕ್ಟರ್ ನೋಡ್ತಾರೆ. ನಿಮ್ಮ ಏನಾದರೂ ಕೆಟ್ಟ ಅಭ್ಯಾಸ ಇದೆಯಾ ಅಂತ ನೋಡ್ತಾರೆ. ಪ್ರತಿಯೊಂದು ಏನೂ ಕೂಡ ಇಲ್ಲ ಅಂತಂದರೆ ಒಪ್ಪಿಗೆ ನೀಡ್ತಾರೆ ಸ್ನೇಹಿತರೆ. ಸೊ ಜಾಸ್ತಿ ಖರ್ಚು ಮಾಡಲಾರ್ದಂತಹ, ದುಡ್ಡು ಯಾವತ್ತೂ ಸೇವ್ ಇಟ್ಟುಕೊಂಡು ಹೋಗುವಂತಹ ವರ ಬೇಕಾಗಿದ್ದಾರೆ. ಅವನ ಹೆಸರು ಇಂದ ಹನುಮಂತ, ಹರೀಶ್, ಹರ್ಷದ್ ಮತ್ತು ಅದೇ ರೀತಿಯಲ್ಲಿ ಯಾವುದಾದ್ರೂ ಇಂದ ಅಥವಾ ಈ ಒಂದು ಇಂದ ಸ್ಟಾರ್ಟ್ ಆಗುವಂತಹ ಹುಡುಗ ಬೇಕಾಗಿದ್ದಾರೆ. ಸೊ ಸ್ಮಾಲ್ ಜಾಬ್ ಇದ್ದರೂ ಕೂಡ ಹಾನೆಸ್ಟ್ ಅರ್ನಿಂಗ್ ಮಾಡಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಅಂದರೆ ಸಣ್ಣದಾಗಿರ್ತಕ್ಕಂತಹ ಕೆಲಸ ಇದ್ದರೂ ಕೂಡ ನನ್ನ ಕುಟುಂಬಕ್ಕೆ, ನನ್ನ ಸಂಸಾರಕ್ಕೆ ಸಾಲುವಷ್ಟು ದುಡಿತಿರಬೇಕು ಅಂತ ಹೇಳಿರೋದು. ನನಗೆ ಒಂದು ಸ್ವಲ್ಪ ತೊಂದರೆ ಇದೆ. ಈ ಫೋಟೋ ಸ್ವಲ್ಪ ಜೂಮ್ ಮಾಡಿದ್ರೆ ಈ ಕಡೆ ಕಣ್ಣಿನ ಭಾಗದಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಸ್ನೇಹಿತರೆ. ಅದು ಡಾಕ್ಟ್ರಿಗೆ ತೋರಿಸಿದಾಗ ಏನಾಗಲ್ಲ ಅಂತ ಹೇಳಿರೋದು. ಹಾಗಾಗಿ ಸ್ವಲ್ಪ ಕಣ್ಣು ಲೈಟಾಗಿ ಮುಚ್ಚಿರ್ತೀನಿ, ಏನೋ ಅಂದ್ಕೊಳಕ್ಕೆ ಹೋಗ್ಬೇಡಿ ಅಂತ ಹೇಳಿರೋದು. ಹುಡುಗನ ವಯಸ್ಸು 27 ವರ್ಷದ ಒಳಗಡೆ ಇದ್ದು ಕೆಳಗಡೆ ಕಾಣಿಸ್ತಕ್ಕಂತಹ ಜಿಮೇಲ್ ಐಡಿಗೆ ಒಂದು ಮೇಲ್ ಮಾಡಬೇಕು ನಿಮಗೆ. ಪ್ರಸ್ತುತ ಅವರ ಒಂದು ಪ್ರತಿಯೊಂದು ಮಾಹಿತಿ ಬಂದಿರುತ್ತೆ ಹರ್ಷಿಣಿ ಅವ್ರದ್ದು. ಈ ಹರ್ಷಿಣಿ ಅವರ ಹತ್ರ ಇರತಕ್ಕಂಥ ಆಸ್ತಿ ವಿವರಣೆ ಕೊಡ್ತೀನಿ. ಮೊದಲನೇದಾಗಿ ಹರ್ಷಿಣಿ ಅವರ ಹತ್ರ ಇರೋದು ಆಸ್ತಿ, ಸೊ 2 ಎಕರೆ ಗದ್ದೆ, ಒಂದು ಸುಂದರವಾಗಿರ್ತಕ್ಕಂತಹ ಮನೆ ಮತ್ತು ಮನೆಯಲ್ಲಿ ವಾಸವಾಗಿರ್ತಕ್ಕಂತಹ 3 ಜನ ಫ್ಯಾಮಿಲಿ ಮೆಂಬರ್ಸು. ಇಷ್ಟು ಜನ ಇವರ ಮನೆಯಲ್ಲಿ ಇರೋದು ಸ್ನೇಹಿತರೆ. ಆ್ಯಂಡ್ ಆಸ್ತಿ ಇರೋದು ಅಷ್ಟಕ್ಕೂ 2 ಎಕರೆ ಗದ್ದೆ ಅಂದರೆ ಇವಾಗ ನೋಡಿ, ಅದರಲ್ಲಿ 1 ಎಕರೆ ಅಣ್ಣನಿಗೆ ಬರುತ್ತೆ ಮತ್ತು ಇನ್ನೊಂದು ಎಕರೆ ಈ ಒಂದು ಹರ್ಷಿಣಿ ಅವ್ರಿಗೆ ಬರುತ್ತೆ. ಹರ್ಷಿಣಿ ಅವ್ರಿಗೆ ಬರೋದು ಯಾವಾಗ ಅಂತಂದರೆ, ಮುಂದೊಂದು ದಿನ ಏನೋ ಸಮಸ್ಯೆ ಆಯ್ತಪ್ಪ, ನನಗೆ ಇದರಲ್ಲಿ ಲಾಭ ಬೇಕು ಅಂತ ಅವ್ರು ಕೇಳಿದಾಗ ಪ್ರಸ್ತುತ ಅವರಿಗೆ ಈ ಒಂದು ಇದು ಬರ್ತಕ್ಕಂಥದ್ದು ಹೇಳಿದ್ದಾರೆ ಸ್ನೇಹಿತರೆ. ಗದ್ದೆ ಬರ್ತಾ ಇದೆ. ಸೊ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಬಂದ್ಬಿಟ್ಟು ಮನೆ ಏನಿದೆ,
ಈ ಒಂದು ಮನೆಯಲ್ಲಿ ಇವಾಗ ಅವರ ಅಣ್ಣನವರು ವಾಸವಾಗಿದ್ದಾರೆ. ಅವನು ಬೆಂಗಳೂರಿನಲ್ಲಿ ಅಂತ ದುಡಿಯೋಕ್ಕೆ ಹೋಗ್ತೀನಿ ಅಂತ ಹೇಳಿದ್ದಾರಂತೆ. ಅದಕ್ಕೋಸ್ಕರ ಇವ್ರನ್ನ ಮದುವೆ ಆದರೆ ನೀವು ಇವರ ಮನೆಯಲ್ಲೇ ವಾಸವಾಗಿರ್ಬೋದು. ಅಂದರೆ ನೀವೇನಾದರೂ ಬಾಡಿಗೆ ಮನೆಯಲ್ಲಿದ್ದರೆ ಅಲ್ಲಿ ಅಡ್ಜಸ್ಟ್ ಆಗಲಿಲ್ಲ ಅಂತಂದರೆ ಇವರ ಮನೆಯಲ್ಲಿ ಕಂಪಲ್ಸರಿಯಾಗಿ ನೀವು ಇರ್ಬೋದು. ಸೊ ಅವರ ಒಂದು ಕನಸಿನ ಕಾರ್ ಇದು. ಆ ಒಂದು ಕನಸಿನ ಕಾರಿನ ಫೋಟೋ ತೋರಿಸ್ತಾ ಇದ್ದೆ ನೋಡಿ. MG ಗ್ಲೋಸ್ಟರ್ ಅಂತ ಬ್ಲ್ಯಾಕ್ ಸ್ಟಾಲರ್ ಎಡಿಕ್ಷನ್ ಕಾರಿದು. ಇಂಜಿನ್ ಬಂದು 1996ರ ಇಂಜಿನ್ ಕಾರು. ಸೊ ಡೀಸೆಲ್ ವೇರಿಯಂಟ್. ಅವ್ರಿಗೆ ಇದು ತುಂಬ ಅಂದರೆ ತುಂಬ ಇಷ್ಟ ಆಗಿರ್ತಕ್ಕಂಥ ಕಾರ್ ಆಗಿರುತ್ತೆ. ಟಾಪ್ ಸ್ಪೀಡ್ ಬಂದರೆ 180 ಕಿಲೋಮೀಟರ್ನ ಟಾಪ್ ಸ್ಪೀಡು. ಮೈಲೇಜಿಂಗ್ ಬಂದರೆ 12ರಿಂದ 14 ಮೈಲೇಜಿಂಗ್ ಕೊಡ್ತಕ್ಕಂಥ ಗಾಡಿ. ಮತ್ತು ಒಳಗಡೆ 6ರಿಂದ 7 ಸೀಟ್ ಇದೆ ಅಂತ ಹೇಳಿದ್ದಾರೆ. ಸೊ ಯಾಕೆ ಅವರು ಇಷ್ಟಪಟ್ಟಿದ್ದಾರೆ ಅಂದರೆ ಒಂದಿನ ಇವರು ಫ್ಯಾಮಿಲಿ ಜೊತೆ ಈ ಕಾರಲ್ಲಿ ಟೂರ್ಗೆ ಹೋಗ್ತಾರೆ ಇವರು. ಸೊ ಟೂರ್ಗೆ ಹೋದಾಗ ಇದನ್ನು ಅದರಲ್ಲಿ ಇರ್ತಕ್ಕಂಥ ಫ್ಯೂಚರ್ಸು, ಅದರಲ್ಲಿ ಇರ್ತಕ್ಕಂಥ ಒಂದು ಇಂಗ್ರೀಡಿಯೆಂಟ್ಸ್ ಎಲ್ಲನೂ ನೋಡಿದ್ರೆ ತುಂಬ ಇಷ್ಟ ಆಗುತ್ತೆ ಅವ್ರಿಗೆ. ಅದಕ್ಕೋಸ್ಕರ ಮದುವೆ ಆದರೆ ಪ್ರಸ್ತುತ ನನ್ನ ಗಂಡನಿಗೆ ಈ ಒಂದು ಕಾರನ್ನು ಕೊಡಿಸ್ತೀನಿ ನಾನು, ಅಥವಾ ನನ್ನ ದುಡ್ಡಿಂದ ಅಥವಾ ಅವ್ರ ದುಡ್ಡಿಂದ ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ. ಅದು ಇನ್ನೊಂದು ಭಾಗದ ನೋಡಿದ್ರೆ ಒಳಗಿಂದು ಈ ರೀತಿ ಕಾಣಿಸುತ್ತೆ. ಸೊ ಸ್ಟ್ರೇಟ್ ಆಗಿರ್ತಕ್ಕಂಥ ಮಾಡ್ರನ್, ಸ್ಟ್ರಾಂಗ್ ಆಗಿರ್ತಕ್ಕಂತಹ ಕ್ವಾಲಿಟಿ ಇದೆ ಸ್ನೇಹಿತರೆ. ಸ್ಟೇರಿಂಗ್ ಸಿಸ್ಟಮ್ ಅಷ್ಟೇ ಸಖತ್ತಾಗಿರೋದ್ರಿಂದ ಅವ್ರಿಗೆ ಚೆನ್ನಾಗಿ ಅನಿಸುತ್ತೆ ಸ್ನೇಹಿತರೆ. ಆ್ಯಂಡ್ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಸೀಟ್ ಬೆಲ್ಟು ಮತ್ತು ಕಂಫರ್ಟಬಲ್ ಆಗಿರ್ತಕ್ಕಂಥ ಸೀಟು ಅದು ಕೂಡ ಎಕ್ಸಾಕ್ಟಾಗಿ ಮಸ್ತಾಗಿದೆ. ಅದಕ್ಕೋಸ್ಕರ ಇಷ್ಟಪಟ್ಟಿದ್ದಾರೆ. ಸ್ಟೇರಿಂಗ್ ವಿತ್ ಸ್ಪೀಡ್ ಲಿಮಿಟ್ ಏರಿಯಾ ಅಂತ ನೋಡ್ತಾ ಇದ್ದೀರಾ. ಸೊ ಸ್ಟ್ರಾಂಗ್ ಇದ್ದರೂ ಕೂಡ ಇದರಿಂದ ಸಮಸ್ಯೆ ನಿಮಗೆ ಏನೂ ಕೂಡ ಆಗಲ್ಲ. ಏರ್ ಬ್ಯಾಗ್ ಮತ್ತು AC ಅವೈಲಬಿಲಿಟಿ ಎಲ್ಲ ಕಾರ್ಗಳಿಗೂ ಇರುತ್ತೆ. ಇದರಲ್ಲೂ ಕೂಡ ಎಕ್ಸಾಕ್ಟಾಗಿ ಯೂಸ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ಇದು ನಮಗೆ ಬಂದಿರತಕ್ಕಂಥ ಪ್ರೊಫೈಲ್ನ ಮಾಹಿತಿ. ಸೊ ಹುಡುಗನ ವಯಸ್ಸು 28 ವರ್ಷದ ಒಳಗಡೆ ಇದ್ದು ಅವನು ಹುಡುಗಿನ ಹುಡುಕಾಟ ಮಾಡ್ತಾ ಇದ್ದರೆ, ಈಕೆ ನಿಮಗೆ ಅಡ್ಜಸ್ಟ್ ಆಗ್ತೀನಿ ಅಂತ ಅನಿಸಿದ್ರೆ ನೀವು ನಿಮ್ಮ ಬಯೋಡಾಟಾಗಳನ್ನು ವಿಡಿಯೋ ತೆಳಗಡೆ ಕಳಿಸಿರ್ತಕ್ಕಂಥ Gmail ID-ಗೆ ಮೇಲ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಸೊ ಮೇಲ್ ಮಾಡಿದರೆ ಅವರು ಪ್ರತಿಯೊಂದಕ್ಕೂ ರಿಪ್ಲೈನ ಕೊಟ್ಟು ನಿಮಗೆ ಏನಂತ ಹೇಳ್ತಾರೆ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಸಿಗ್ತೀನಿ ಸ್ನೇಹಿತರೆ. ನಮಸ್ತೆ, ಟೇಕ್ ಕೇರ್, ಬಾಯ್.